ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಒಂದು ಸಣ್ಣ ರಂಗೋಲಿಯಿಂದ, ಬಟ್ ರಂಗೋಲಿ ತುಂಬ ಚೆನ್ನಾಗಿದೆ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆ ಮಧ್ಯಾಹ್ನಕ್ಕೆ ನಾನು ಮಾಡಿದಂಥ ಬೇಳೆ ಸಾರು ಮತ್ತು ಅಂಬ್ಲಿ ಹಾಗೆ ಅನ್ನ ಮಾಡಿದ್ದೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ ಜೀರಿಗೆನ ಹಾಕ್ತೀನಿ. ಸೊ ಈ ರೆಸಿಪಿ ಬಂದು ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಹೊಸಬ್ರು ನೋಡಿರಲ್ಲ ನೋಡಿ, ಅವರಿಗೋಸ್ಕರ ನಾನು ಮತ್ತೆ ಅಪ್ಲೋಡ್ ಮಾಡೋದು. ಸೊ ರೆಸಿಪೀಸ್ ಎಲ್ಲ ಆಲ್ರೆಡಿ ನಾನು ಮಾಡಿರೋದೇ ಇರುತ್ತೆ, ಬಟ್ ಹೊಸ ವ್ಯೂವರ್ಸು ನೋಡಲಿ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಸೇಮ್ ರೆಸಿಪೀಸ್ನ. ಸೊ ಇವಾಗ ನಾನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಎಲ್ಲ ಇವಾಗ ಚಿಟಪಟ ಅಂದಿದ್ದೇನೆ. ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಸೊ ಸುಮಾರು ಒಂದು 10 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಬೆಳ್ಳುಳ್ಳಿನೇ ಹೈಲೈಟು. ನೀವು ಬೆಳ್ಳುಳ್ಳಿ ಹಾಕಿದ್ದೇನೆ ಘಮ ಅಂತೂ ತುಂಬ ಸೂಪರಾಗಿ ಬರುತ್ತೆ. ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಬೇಗನೂ ಮಾಡ್ಬೋದು ಸಾಂಬಾರು. ಇದಕ್ಕೆ ಈರುಳ್ಳಿ ಎಲ್ಲ ಏನೂ ಬೇಕಾಗಲ್ಲ, ತುಂಬ ಸಿಂಪಲ್ಲಾಗಿರುವಂಥ ಇಂಗ್ರೀಡಿಯೆಂಟ್ಸು. ಸೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಟೊಮೆಟೊ ಒಂದು 3 ದಪ್ಪ ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಟೊಮೆಟೊ ಬೇಗ ಬೇಯಲಿ ಅಂದ್ಬಿಟ್ಟು ಉಪ್ಪನ್ನ ಹಾಕ್ತೀನಿ. ಸೊ ಮೊದಲಿಗೆ ಒಂದು ಸತಿ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡು ಆದಮೇಲೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಈ ಟೊಮೆಟೊಸ್ ಎಲ್ಲ ಏನಿದೆ ನೋಡಿ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದು ಫುಲ್ಲು ಸ್ಮ್ಯಾಶ್ ಮಾಡ್ತೀವಿ ನೋಡಿ, ಟೊಮೆಟೊ ಗೊಜ್ಜಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ಚೆನ್ನಾಗಿ ಸಾಫ್ಟ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಫ್ರೈ ಮಾಡಿದ್ದೆ, ಒಂಚೂರು ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ
ಟೊಮೆಟೊ ಎಲ್ಲ ಚೆನ್ನಾಗಿ ಬೇಗ ನೀರು ಬಿಟ್ಕೊಳ್ಳುತ್ತೆ, ಹಾಗೆ ಬೇಗನೂ ಬೇಯುತ್ತೆ. ಹಾಗಾಗಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗಲೇ. ಉಪ್ಪು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಬೇಯುತ್ತೆ. ನಾನು ಇವತ್ತೇನು ಕ್ಲೋಸ್ ಮಾಡಿ ಇಟ್ಟಿಲ್ಲ, ಹಾಗೆಯೇ ಬೇಯಿಸೋಕ್ಕೆ ಬಿಟ್ಟೆ ನೋಡಿ. ಇವಾಗ ಒಂದು ಸತಿ ಫ್ರೈ ಮಾಡಿಕೊಂಡೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕೋತೀನಿ. ಸೊ ಅರಿಶಿನ ಪುಡಿ ನಾನು ಪ್ರತಿಯೊಂದು ಡಿಶ್ಶಿಗೂ ಹಾಕ್ತೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ನಾನು ಅರಿಶಿನ ಪುಡಿನ ಪ್ರತಿಯೊಂದು ಡಿಶ್ಶಿಗೆ ಹಾಕ್ತೀನಿ. ಸೊ ಅರಿಶಿನ ಪುಡಿ ಹಾಕಿದ ಮೇಲೆ ಅದನ್ನು ಫಸ್ಟು ಫ್ರೈ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ ನಾನು ಸಾಂಬಾರು ಪೌಡರ್ನ ಸೇರಿಸ್ತೀನಿ. ಸಾಂಬಾರು ಪೌಡ್ರು ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನಾನು ಸುಮಾರು 1 ವರ್ಷಕ್ಕೆ ಆಗೋಷ್ಟು ಸಾಂಬಾರು ಪೌಡರ್ನ ಮಾಡಿದ್ದೀನಿ. ಹಾಗಾಗಿ ಸಾಂಬಾರು ಪೌಡರ್ನೇ ಬಳಸ್ತಾ ಇರೋದು. ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು. ಸೊ ಸಾಂಬಾರು ಪೌಡ್ರು ಜಾಸ್ತಿ ಖಾರ ಇರಲ್ಲ, ಹಾಗಾಗಿ 1-3 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಸಾಂಬಾರು ಪೌಡ್ರೆಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ ಈ ಥರ ಆಗಬೇಕು. ಹಾಗೆ ನಾನು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆನ ಮಿಕ್ಸ್ ಮಾಡಿ ಬೇಳೆನ ಬೇಯಿಸ್ಕೊತೀನಿ. ನೋಡಿ ಸ್ಮ್ಯಾಶ್ ಆಗಿದೆ. ಸೊ ಹಾಗಾಗಿ ನಾನೇನು ಸ್ಮ್ಯಾಶ್ ಮಾಡೋಕ್ಕೆ ಹೋಗಲ್ಲ. ಸುಮಾರು 3 ವಿಸಿಲ್ ಬಂದರೆ ಸಾಕು, ಚೆನ್ನಾಗಿ ಬೇಳೆ ಎಲ್ಲ ಬೆಂದ್ಕೊಂಡ್ಬಿಡುತ್ತೆ. ಇವಾಗ ಅದಕ್ಕೆ ಬೇಳೆ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಆ ಸಾಂಬಾರು ಗಟ್ಟಿಯಾಗೂ ಇರುತ್ತೆ. ನಿಮ್ಗೆ ಬೇಕಾದರೆ ಇನ್ನೂ ತೆಳ್ಳಗೂ ಮಾಡ್ಕೋಬೋದು, ಬಟ್ ಇದು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿದ್ರೇ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಸಾಂಬಾರು ಪೌಡ್ರ್ ಹಾಕಬೇಕಾದ್ರೆ ಸೌಟಿಗೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಅಂಟ್ಕೊಂಡಿತ್ತು, ಅದನ್ನೇ ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ಸೊ ಇವಾಗ ರುಚಿ ನೋಡ್ತಾ ಇದ್ದೀನಿ, ಸಾಂಬಾರಿಗೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂದ್ಬಿಟ್ಟು. ಸೊ ನನಗೆ ಸರಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಇದು ಕುದಿ ಬಂದಿದೆ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಡ್ತೀನಿ. ನೀವು ಈ ಥರ ಸಾಂಬಾರು ಇಡ್ಲಿಗೆಲ್ಲ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ನಮ್ಮ ಮನೇಲಿ ಇಡ್ಲಿ ಮಾಡಿದರೆ ನಮ್ಮ ಯಜಮಾನ್ರಿಗೆ ಇದೇ ರೀತಿ ಸಾಂಬಾರು ಮಾಡಬೇಕು. ಸೊ ನಾರ್ಮಲ್ ಸಾಂಬಾರು ಮಾಡ್ತೀವಿ ನೋಡಿ, ಆ ಥರ ಮಾಡಿದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಇದೇ ರೀತಿ ಸಾಂಬಾರು ಮಾಡ್ತೀನಿ. ಸೊ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಇವಾಗ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಸಾಂಬಾರಂತೂ ತುಂಬ ಎಕ್ಸಲೆಂಟ್ ಆಗಿತ್ತು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದೊಂಚೂರು ಗಟ್ಟಿ ಮಾಡಿಕೊಂಡ್ರೆ ನೀವು ಚಪಾತಿ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ದಾಲ್ ತಡ್ಕ ಅಂತಾರೆ ನೋಡಿ, ಅದೇ ರೀತಿ. ಬಟ್ ನೀವು ಒಗ್ಗರಣೆ ಒಂದು ಸ್ವಲ್ಪ ಹಾಕೋಬೇಕು. ಇನ್ನೊಂಚೂರು ಗಟ್ಟಿ ಮಾಡಿದ್ರೆ, ಒಗ್ಗರಣೆ ಅಂದರೆ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸಣ್ಣಕ್ಕೆ ಹಚ್ಚಿಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ. ಸಾಂಬಾರನ್ನ ಸೈಡ್ಗಿಟ್ಟು ಇವಾಗ ಅಂಬ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ಅಂಬ್ಲಿಗೆ ನೀರು ಇಟ್ಟಿದ್ದೀನಿ. ಅಂಬ್ಲಿ ಬಂದುಬಿಟ್ಟು ನಾನು ಇದು ಜೋಳದ ಅಂಬ್ಲಿ ಮಾಡ್ತಾ ಇರೋದು. ಜೋಳದ ಹಿಟ್ಟಿಂದ ಅಂಬ್ಲಿ ಬರುತ್ತೆ ನೋಡಿ, ಅದನ್ನು ಮಾಡ್ತಾ ಇರೋದು. ಸೊ ನೀವು ಬೇಕಾದ್ರೆ ರಾಗಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇನ್ಸ್ಟೆಂಟಾಗಿ ನಾವು ಯಾವಾಗಲೂ ಇದನ್ನೇ ಮಾಡೋದು. ಸೊ ಉತ್ತರ ಕರ್ನಾಟಕದ ಕಡೆ ಈ ಅಂಬ್ಲಿ ಬಂದು ತುಂಬ ಫೇಮಸ್ಸು. ಸೊ ನಮ್ಮ ಯಜಮಾನ್ರಿಗೂ ಇದೇ ತುಂಬ ಇಷ್ಟ, ಹಾಗಾಗಿ ನಾನು ಇದನ್ನೇ ಮಾಡೋದು ಯಾವಾಗಲೂ. ಈಗ ನೀರಿಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನು ಜಜ್ಜಿಟ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಅಂಬ್ಲಿ ಕುಡಿತಾ ಇರಬೇಕಾದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ಹಾಕ್ತಾ ಇರೋದು. ಸೊ ಇವಾಗ ನೀರೆಲ್ಲ ಕುದಿ ಬರ್ತಾ ಇದ್ದಂಗೆ ನಾನು ಹೇಳಿದೆ ನೋಡಿ, ಜೋಳದ ಹಿಟ್ಟನ್ನ ನೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟು ಗ್ಲಾಸಲ್ಲೇ ಉಳಿದಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ತೀನಿ. ಮೊಸರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಆವಾಗ ಅಂಬ್ಲಿ ತುಂಬ ರುಚಿಯಾಗಿರುತ್ತೆ. ಮೊಸರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಾನಿಲ್ಲಿ 1/4 ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. ಸೊ 1/4 ಲೀಟ್ರ್ ಮೊಸರು ಫುಲ್ ಹಾಕ್ಬಿಟ್ಟು ಇದನ್ನು ನಾನು ವಿಸ್ಕರಲ್ಲಿ ವಿಸ್ಕ್ ಮಾಡ್ತೀನಿ. ಅಂದರೆ ಈ ಮಜ್ಜಿಗೆ ಎಲ್ಲ ಕಡಿತಾರೆ ನೋಡಿ, ಅದಿದ್ರೆ ಕೂಡ ಆಗುತ್ತೆ. ನನ್ನ ಹತ್ರ ಅದಿಲ್ಲ, ಹಾಗಾಗಿ ನಾನು ವಿಸ್ಕರ್ ಯೂಸ್ ಮಾಡಿ ಈ ರೀತಿ ಕಡಿತೀನಿ. ಆವಾಗ ನಾವೇನು ಮೊಸರು ಹಾಕಿರ್ತೀವಿ ನೋಡಿ, ಅದೆಲ್ಲ ಒಡೆಯೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಕಡಿತಾ ಇದ್ದೀನಿ. ಸೊ ಇವಾಗ ಅದನ್ನೆಲ್ಲ ಹಾಕಿದ ಮೇಲೆ ಇದು ಒಂದು ಸ್ವಲ್ಪ ಕುದಿ ಬಂದರೆ ಅಂಬ್ಲಿ ರೆಡಿ ಆಗಿಬಿಡುತ್ತೆ. ಸೊ ನಾನು ಇದನ್ನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಆಗಿರುತ್ತೆ, ಹಾಗಾಗಿ ಒಂಚೂರು ಉಪ್ಪು ಕೂಡ ಹಾಕ್ತೀನಿ. ಸೊ ಒಂದು ಸ್ವಲ್ಪ ಕುದಿ ಬರ್ತಾಯಿದೆ ನೋಡಿ, ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಉಪ್ಪನ್ನ ಹಾಕ್ಬಿಟ್ಟು
ಕಲಿಸ್ಬಿಟ್ರೆ ಅಂಬ್ಲಿ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಅಂಬ್ಲಿ ರೆಡಿಯಾಗಿದೆ, ಆಫ್ ಮಾಡಿದ್ದೀನಿ. ಇದನ್ನು ಪಕ್ಕದಲ್ಲೇ ಇದ್ದು ನೋಡ್ಕೋಬೇಕು, ಇಲ್ಲ ಅಂತಂದರೆ ಎಲ್ಲ ಉಕ್ಕಿಬಿಡುತ್ತೆ. ಇವಾಗ ನಾನು ಊಟ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಅನ್ನ ಸಾಂಬಾರು ಮತ್ತು ಇದು ಶೇಂಗಾ ಹಿಂಡಿ ಅಂತಾರೆ. ಇದು ಕಡಲೆಕಾಯಿ ಬೀಜದಿಂದ ಮಾಡ್ತಾರೆ, ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡಿರೋದು. ಸೊ ಊಟ ಮಾಡಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಯಾವ್ದು ಆ್ಯಡ್ ಮಾಡ್ಬೋದು? ಬಟ್ಟೆ ಯಾವ್ದು ಆ್ಯಡ್ ಮಾಡ್ಬೋದು? ಒಂದು ಅಲ್ಲಿದೆ ನೋಡಿ ಹಿಂದೆಗಡೆ, ಅದು ಒಂದು ಮಾತ್ರ ಮಾಡಿ. ಏನು ಮಾಡ್ತಾ ಇದ್ದೀರಾ ರೀ? ಹಾಂ ಏನಕ್ಕೆ ಏನಕ್ಕ? ಇದು ನನ್ನ ಕೆಲಸ ಅಲ್ಲ, ಪರ್ಮನೆಂಟ್ ಕೆಲಸ ಅಲ್ಲ. ನೀವು ಬರ್ತಾ ಇದ್ದೀರಾ ಓಂ ಶಕ್ತಿಗೆ? ಯಾಕೆ ನಮಗೇನು ಪ್ರೊಹಿಬಿಟೆಡ್ ಇದೆಯಾ? ಹ್ಞೂ ಹೌದು. ಯಾಕಪ್ಪ? ಎಲ್ಲ ಕಡೆ ಬರ್ತೀವಿ. ಯಾವ ಬಟ್ಟೆ ನಿಂತದ ಏನು ಮಾಡ್ಕೊಳಕ್ಕೆ? ಅಲ್ಲಿ ನಾಳೆಗೆ ಹಾಕೊಳಕ್ಕಲ್ಲ, ನನಗೆ ತೊಗೊಂಡು ಹೋಗ್ತೀನಿ ಟಿ ಶರ್ಟು ಹಾಕ್ಕೊಳ್ಳೋಕ್ಕೆ. ಇದ್ರಲ್ಲಿ ಇಟ್ಬಿಡಿ. ನಿಮ್ದು ಹಾಕ್ಕೊಳಕ್ಕೆ ತನ್ನಾಳೆ ಹಾಕೊಳ್ಳೋದು. ಹಾಂ ಇದು ಮತ್ತೆ ಇದು ಪ್ಯಾಂಟಾ? ಒಂದು ಶರ್ಟ್ ಇಲ್ಲ, ಪ್ಯಾಂಟ್ ಇಲ್ಲ, ಪ್ಯಾಂಟು ಅಲ್ಲಿ ಒಣಗಾಕಿದ್ದೇನಲ್ಲ ಆ ಪ್ಯಾಂಟ್. ಓಕೆ, ಇದು ಬರಬೇಕಾದ್ರೆ ಹಾಕ್ಕೊಳ್ಳೋದು ಶರ್ಟ್. ಈ ಪ್ಯಾಂಟ್ ಮತ್ತೆ ಈ ಶರ್ಟು ಈ ಪ್ಯಾಂಟ್ ಬರಬೇಕಾದ್ರೆ ಅವನಿಗೆ. ಇದು ನಾಳೆಗೆ ಪೂರ ಸೆಟ್ಟು ತೋರಿಸು. ಏನು ತಪ್ಪೇನು ಐರನ್ ಮಾಡಿದರೆ? ನಾನು ಐರನ್ ಮಾಡಿದರೆ ನಿಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನೀವು ಮಾಡ್ಕೋತೀರಾ. ಐರನ್ ಮಾಡಲ್ವಲ್ಲ? ನಾನು ಮಾಡಿದ್ರೆ ಗುಂಡಾ ಗುಂಡಿ ಆಡ್ತೀನಿ. ನಾನು ಮೇಲ್ ಮಾಡ್ಕೋತೀನಿ. ಕೆಲಸ ಯಾವುದೇ ಮಾಡೋದು ಕರೆಕ್ಟಾಗಿ ಮಾಡಬೇಕು. ನಂಗೆ ಹೆಂಗೆ ಬರ್ತೋ ಹಂಗೆ ಮಾಡೋದು. ಕರೆಕ್ಟಾಗಿ ಬರಲ್ಲ ಅಂತ ತಪ್ಪಿದ್ದೀಯಾ? ಹೌದು. ಇನ್ನು ನೀರದು ಹೀಟಿಗೆ ನಾಳೆಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಸೊ ಎಲ್ಲರೂ ಮಾಲೆ ಹಾಕೋತಾ ಇದ್ದಾರೆ, ನಾನು ಮಾತ್ರ ಮುಂಚೆನೇ ಹಾಕ್ಕೊಂಡಿರೋದು. ಸೊ ಐರನ್ ಎಲ್ಲ ಮಾಡಿ ಇಡ್ತಾ ಇದ್ದಾರೆ. ಸೊ ಪ್ಯಾಕ್ ಎಲ್ಲ ಮಾಡ್ಕೋಬೇಕಲ್ವ, ಹಂಗಾಗಿ ಎಲ್ಲ ಐರನ್ ಮಾಡಿ ಇಡ್ತಾ ಇದ್ದಾರೆ. ರೆಡ್ ಆ್ಯಂಡ್ ರೆಡ್, ಫುಲ್ ರೆಡ್, ನನ್ನ ಫೇವ್ರೆಟ್ ಕಲರ್ ರೆಡ್. ನಮ್ಮ ಯಜಮಾನ್ರಿಗೆ ಇಷ್ಟನೇ ಆಗಲ್ಲ ರೆಡ್ ಅಲ್ಲ ರೀ? ಮತ್ತೆ ದಿನ ಬೇಗ ರೆಡ್ ಹಾಕೊಂಡು ಓಡ್ತಾ ಇದ್ರೆ ಇಷ್ಟ ಹೆಂಗಾಗತ್ತೆ? ನಂಗೆ ತುಂಬ ಇಷ್ಟ ರೆಡ್ ಶೇಡ್ಸು, ರೆಡ್ ಮರೂನ್, ಅದೆಲ್ಲ ನನಗೆ ತುಂಬ ಇಷ್ಟ. ಬ್ಲ್ಯಾಕು ತುಂಬ ಇಷ್ಟ ಆಗ್ತಾಯಿತ್ತು, ಆದರೆ ಇವಾಗ ಬ್ಲ್ಯಾಕ್ ಎಲ್ಲ ಜಾಸ್ತಿ ಹಾಕೋಬಾರ್ದು ಅಂತಾರೆ, ಅದಕ್ಕೆ ಹಾಕೊಳ್ಳೋದು. ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಾನು ವಿಂಡೋ, ಅದೆಲ್ಲ ಇಲ್ಲಪ್ಪ, ಅದೆಲ್ಲ ಡ್ಯಾಡಿ ಡ್ಯಾಡಿ ಸ್ವಲ್ಪ ಹೊತ್ತು ನಿನ್ಗೆ ವಿಂಡೋ, ಸ್ವಲ್ಪ ಹೊತ್ತು ನನಗೆ ವಿಂಡೋ, ಅಷ್ಟೇ. ನೋಡ ಆಮೇಲೆ ಅಷ್ಟೇ. ಇಲ್ಲ ಇಲ್ಲ, ಹೋಗು ನೀನು, ಅವಳು ಕುತ್ಕೊ, ನಾನು ಡ್ಯಾಡಿ ಕುತ್ಕೊ. ಹಂಗಂದ್ರೆ ಬೇಡ, ಬೇಡ ಬೇಡ, ನಾನು
ನಾನ್ ಗೊತ್ತಿಲ್ಲಮ್ಮ, ನಾನು ಅಲ್ಲೇ ಇರ್ತೀನಿ. ನಾನು ಹಂಗೆ ಮಲ್ಕೊಂಡ್ಬಿಡ್ತೀನಿಲ್ಲ ನಾನು. ನಾನು ಸ್ವಲ್ಪ ಹೊತ್ತು ಕೊಡೋದು ಕಿಟಕಿ. ಸುಪ್ಪು ಸುಡು. ಆಯ್ತು ಆಯ್ತು ಆಯ್ತು. ನನಗೂ ಹೆಂಗೆ ಎತ್ಕೊಬೇಕು ಅಂತ ನನಗೂ ಗೊತ್ತು. ಡ್ಯಾಡಿ ಹೇಳ್ದಂಗೆ ನನಗೂ ಗೊತ್ತು. ನಾನ್ ನಿನ್ಮೇಲೆ ವಾಂತಿ ಮಾಡ್ತೀನಿ, ಅವಾಗ ಬಿಡ್ತೀಯಲ್ಲ. ಸರಿ, ನನಗೆ ಮಮ್ಮಿ ನನ್ನ ಅವಾಗ ವಿಂಡೋ ಅಲ್ಲ ರೋಡಲ್ಲೇ ಕುತ್ಕೋಬೇಕು ಬಂದು. ಮಮ್ಮಿ ನನ್ ಕಿಟಕಿ ಸೈಡ್ ಬೇಕು. ಇಲ್ಲ ನೀನು ಇಲ್ಲಾಂದ್ರೆ 2 ಸೀಟ್ಸ್ ಇರುತ್ತಲ್ಲ, ಅದ್ರಲ್ಲಿ ನೀನು ಪ್ರಿಯಮ್ಮ ಕೂತ್ಕೊಂಡು ನಾನು ಡ್ಯಾಡಿ ಕೂತ್ಕೊ. ಏನಿಲ್ಲ, ಇಲ್ಲ ಇಲ್ಲ ಬೆಲ್ಲ ಇಲ್ಲ. ಆಯ್ತಲ್ಲ. ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.